ಅಪ್ಪಯ್ಯ, ಅಮ್ಮ ಮಗಳೇ, ಇಷ್ಟೊಂದು ಅವಸರದಿಂದ ನನ್ನನ್ನು ಇದಕ್ಕೆ ಕರೆಸಿದೆ ಅಪ್ಪಯ್ಯ. ಅಹೋ ಜನಕ, ಅಮ್ಮ ಪುತ್ರೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿಯೋ? ಎನ್ನನು ನೀ ಕರೆಸಿರುವ, ಎನ್ನನು ನೀ ಕರೆಸಿರುವ ಕಾರಣವೇನೋ ಗೋಪಿತನೇ, ಕಾರಣವೇನೋ ಗೋಪಿತನೇ, ಎನ್ನನು ನೀ. ಅಮ್ಮ ಮಗಳೇ, ಅರಮಂದಿರದಲ್ಲಿ ಕಾಲ ಕಳೆಯುವ ಸಮಯದಲ್ಲಿ ಇಷ್ಟೊಂದು ಅವಸರದಿಂದ ಎನ್ನನ್ನು ಇಲ್ಲಿಗೆ ಕರೆಸಿದ ಕಾರಣವೇನು ತಂದೆ, ಅದನ್ನು ಕೇಳಲಿಕ್ಕೆ ನಾನು ಬಂದೆ. ಆಹೋ ಎನ್ನ ಮುದ್ದು ಹರಿಗಡಿಯಾದ ರತಿದೇವಿ, ಇತ್ತ ಬಾರಿ ಅಮ್ಮಯ್ಯ ಎನ್ನ ಪಡೆಯಬೇಕು. ಮಾನಂದವೇ, ನಿನ್ನಲ್ಲಿ ಮುಖ್ಯವಾದ ಕೆಲಸ ಇರುವುದು ಮಗಳೇ. ಅದೇನಪ್ಪಯ್ಯ? ನಿನ್ನ ನೂತನವಾದ ವಚನವನ್ನು ಕೇಳಿ ಎನ್ನ ಮನಕ್ಕೆ ಆನಂದವಾಯಿತು. ಮಾನಂದಿನಿ, ಇಂದಿನ ದಿನ ದೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ, ನಿನ್ನ ಪಡೆದ ಜನನಿಯಾದ ಕಮಲಗಂಧಿಯು ಈ ಸಭೆಗೆ ಬಂದು ಮನಸ್ಮೃತಿ ಪಡಿಸಿದ್ದೇನೆಂದರೆ, ಅದೇನಪ್ಪಯ್ಯ? ಮಗಳಿಗೆ 12 ವರ್ಷ ಮೀರುತ್ತ ಬಂದವು ಸುಂದರಾಂಗನನ್ನು ತಂದು ಚಂದದಿಂದ ಲಗ್ನ ಮಾಡಿಕೊಡಿ ಎಂದೇಳು. ಅಪ್ಪಯ್ಯ, ಅಮ್ಮ ಮಗಳೇ, ಉತ್ತರವೇನೆಂದು ಕೇಳುವಿ ಅಪ್ಪಯ್ಯ? ಅಮ್ಮ ಮಗಳೇ, ಉತ್ತರವನ್ನು ಹೇಳುವೆನು ಕೇಳು ಅಪ್ಪಯ್ಯ. ಅಮ್ಮ ಆನಂದಿನಿ, ವೃತ್ತಿಫಲಕರ ರಾಜಪುತ್ರರ ಚಿತ್ರಪಟಗಳನ್ನ ಬರದಲ್ಲಿ ತರಿಸು ಅಪ್ಪಯ್ಯ. ಅಮ್ಮ ಮಗಳೇ, ನೀನು ತರಿಸಿದ ಚಿತ್ರಪಟಗಳಲ್ಲಿ ಯಾವುದಾದ್ರೂ ಒಂದು ವರವನ್ನು ನೋಡಿಕೊಂಡು ಮನಸ್ಸು ಇಚ್ಛೆ ಲಗ್ನವನ್ನು ಮಾಡಿಕೊಳ್ಳುವೆನು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಹಾಗೆ ಎನ್ನ ಮುದ್ದು ಗೆಳೆಯಾದ ರತಿದೇವಿ, ನಿನ್ನ ಮನದ ಇಚ್ಛೆಯಂತೆ ಈ ಕ್ಷಣದ ದೂತನ ಮುಖರೀತಿ 56 ದೇಶದಲ್ಲಿರುವ ಅನೇಕ ರಾಜಪುತ್ರರ ಚಿತ್ರಪಟಗಳನ್ನು ಧರಿಸಿಕೊಳ್ಳಿ. ನಿನ್ನ ಮನಸ್ಸಿಗೆ ಸರಿ ಬಂದ ಪುರುಷನನ್ನು ತೋರಿಸು. ಜಾಗ್ರತೆಯಿಂದ ಅವರನ್ನು ಕರೆಯಿಸಿ ಮಹಾವೈಭವದಿಂದ ಎಲ್ಲ ಮನೆಯ ಮುಂದೆ ಲಗ್ನ ಮಾಡಿಕೊಡುತ್ತೀನಿ.
ಮರಳೋಣಿಪುರ ವಾಸನಾದ ಅಮರೇಶನ ಚರಣಕ್ಕೆ ಸ್ಮರಿಸುತ್ತಾ ಚಿತ್ರಪಟಗಳನ್ನ ಬೇಗನೆ ತರಿಸು. ನೀನು ಹೇಳಿದಂತೆ ಲಗ್ನವನ್ನು ಮಾಡಿಕೊಳ್ಳುವೆನು ಪಿತನೇ. ಎವಡದ ಏಕಲ್ಯವ ಅಮ್ಮ ರತಿದೇವಿ, ನೀನಂತ ದಡ್ಡಳು. ನಿನಗೆ ಸಮ್ಮತವಾದ ಮಾತುಗಳು ಎನ್ನಗೆ ಸಮ್ಮತವಲ್ಲವೇ? ನಿನಗೆ ಇಚ್ಛೆ ಇದ್ದ ಪುರುಷನನ್ನು ಪಾಣಿಗ್ರಹಣ ಮಾಡಿಕೋ, ಅದಕ್ಕೆ ನಾನೇತಕ್ಕೆ ಅಡ್ಡವಾಗಲಿ? ಆ ಮಾತು ಎಂದಿಗೂ ಹಾಗಲಾರದೆಂದು ತಿಳಿ ಮನದ ಸಂಶಯವನ್ನು ಹೇಳಿ ಶ್ರೀಹಮರನ್ನು ಮಾಡುತ್ತಾ ಅರಮಂದಿರಕ್ಕೆ ಹೋಗೋಣ. ಜಾಗೃತಿಯಿಂದ ಹರಮಂದಿರಕ್ಕೆ ರಥವನ್ನು ಬಿಡಿಸಾರದೆ ಏಕಲ್ಯವ ರತಿಪಾತ ಮಾಡಿದ ಸುಮಕ್ಕಗೆ 100 ರೂಪಾಯಿ ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ. ನನ್ನ ಕಷ್ಟವನ್ನು ಕೇಳಿ ಆ ಪರಮಾತ್ಮನೇನಾದರೂ ಬಂದಿರಬಹುದು, ಆಗಲೇ ವಿಚಾರಿಸಿ ಮಾಡಿ. ಅಮ್ಮ ದ್ರೌಪದಿ ಚಿರಕಾಲ ಮುತ್ತೈದೆಯಾಗಿರುವಳು. ಹೇಳಿದನೆ ಕೇಳು. ಬಾಳಲು
ನಾರದರೆ, ನಿಮ್ಮ ದರ್ಶನ ಹೇಗಾಯ್ತಂದರೆ ಬಡವರಿಗೆ ಭಾಗ್ಯ ದೊರೆತಂತಾಯ್ತು, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತಾಯ್ತು. ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಸ್ವಾಮಿ ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಅಮ್ಮ ದ್ರೌಪದಿ, ಈ ಮಧ್ಯ ದೇಶದಲ್ಲಿ ಮಧ್ಯ ರಾತ್ರಿಯಲ್ಲಿ ಏಕಾಂಗಿಗೆ ಬಂದು ಶಿವದೋಂ ಒಂದು ಸಂಚಾರ ಮಾಡುವ ಬಗ್ಗೆ ಧಾವುದು. ಅಮ್ಮಯ್ಯ, ಸ್ವಾಮಿ ನಾರದರೆ, ಚಂದ್ರನಂತೆ ಹೊಳೆಯುವ ನಿನ್ನ ಮುಖವು ಕಂದು ಕುಂದಿ ಕಪ್ಪಾಗಿರಲು ಕಾರಣವೇ? ಅಮ್ಮ ತಾಯಿ, ಸ್ವಾಮಿ ನಾರದರೆ, ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಎನ್ನ ಮುಂದೆ ಹೇಳಮ್ಮ ದೃಪದನಿಂದನೇ. ನನ್ನ ಕಷ್ಟವನ್ನು ಏನೆಂದು ಹೇಳಲಿ? ಅಣ್ಣನಾದ ಶ್ರೀಕೃಷ್ಣನು ಮನ್ಮತ್ ಲಗ್ನವನ್ನು 8 ದಿವಸದಲ್ಲಿ ಮಾಡುತ್ತೇನೆಂದು ರುಕ್ಮಣಿಗೆ ಮಾತು ಕೊಟ್ಟು ಬಂದಿರೋದು. ದೇಶಗಳಲ್ಲಿ ತಿರುಗಿದರೂ ಕನ್ಯೆಯೂ ಸಿಗಲಿಲ್ಲ. ಆದ ಕಾರಣ ಕನ್ಯೆ ಇರೋ ಸ್ಥಳವನ್ನು ಹೇಳು ಬ್ರಹ್ಮನಂದನ. ಹಾಗಾದ್ರೆ ಹೇಳುವನು ಬಾ. ಚೆನ್ನಾಗಿ ಹೇಳು. ಸ್ವಾಮಿ ನಾರದರೆ, ಇಷ್ಟಕ್ಕೆ ಹಡಿವೆ ಹಾರಾಣದಲ್ಲಿ ತಿರುಗಾಡುವುದು ಹೌದು, ಇದೇನು ದೊಡ್ಡ ದಾವ ಕೆಲಸವು. ಹೇಳಿದರೆ ಹೇಳುವನು, ಹೇಳುವುದಕ್ಕೇನು ಮಿಡುಕುವುದಿಲ್ಲ. ಪರಂತು ನಾಳೆ ಮಾತು ಬಂದಾಗ ನಾರಾದರು ಹೇಳಿದರೆಂದು ದಕ್ಕನೆ ಈ ಸುದ್ದಿಯನ್ನು ತಿಳಿದು ಬಂದರೆ ಎನ್ನ ಬಾಳವು ಯಾತಕ್ಕೂ ಬರಕಲ್ಲ. ಒಬ್ಬರ ಮುಂದೆ ಹೇಳುವುದಿಲ್ಲ ಸ್ವಾಮಿ. ಅಮ್ಮಯ್ಯ, ಸ್ವಾಮಿ ನಾರದರೆ, ಈ ಲೋಕಕ್ಕೆ ನಾರಾದರು ಮೂಲವಾದರೆಂದು ಸರ್ವರು ನಮ್ಮನ್ನು ಹನ್ನುವರು. ನಾವೇನಂತವರಲ್ಲ. ನಮ್ಮನ್ನು ಕಂಡ ಕ್ಷಣವೇ ಈ ಜನರಿಗೆ ಹೇಗಾಗುತ್ತದೆ ಎಂದು. ಅಮ್ಮಯ್ಯ, ಸ್ವಾಮಿ ನಾರದರೆ, ನಾವು ನಾರಾದರು ಮೋಸ ಮಾಡುವರೆಂದು ಸರ್ವರು ಹನ್ನುವರು. ಅದಕ್ಕೆ ನಾವೇನು ಮಾಡೋಣ ತಾಯಿ? ನಾವು ಹುಟ್ಟಿದಾಗಲಿಂದಲೂ ನಮ್ಮ ಧೈರ್ಯವು ಹೀಗಿದೆ. ಯಾರು ಮಾಡುವುದೇನು? ಅಮ್ಮ ತಾಯಿ, ಸ್ವಾಮಿ ಮುಖ್ಯವಾಗಿ ತನ್ನ ಗುಣವನ್ನು ಬಿಡಬಾರದು, ಅನ್ಯರ ಗುಣವನ್ನು ಎಣಿಸಬಾರದು. ಅಮ್ಮ ತಂಗಿ, ಸ್ವಾಮಿ ನಾರದರೆ, ಅಮ್ಮ ತಂಗಿ ಇದ್ದಬ ಕನ್ಯೆ ಅದೇನು ಚೆನ್ನಾಗಿ ಹೇಳು ಅಣ್ಣಯ್ಯ. ಚೆನ್ನಾಗಿರುವ ಸ್ಥಳವತ್ತೇನೆ ಕೇಳಮ್ಮ. ಚೆನ್ನಾಗಿ ಹೇಳು.
ಹೋಗ್ತದೆ. ಗಕ್ಕಡಿ ಈ ಸುದ್ದಿಯನ್ನು ತಿಳಿದು ಬಂದರೆ ಇನ್ನು ತಮ್ಮ ಮನೆ ಬಾಗಿಲೊಳಗ ಕಾಲು ಸಹ ಇಡುವುದಿಲ್ಲ. ಅಮ್ಮಯ್ಯ ಕೊಡು ನನಗೆ ಅಭಯ, ಹೇಳುತ್ತೇನೆ. ಮಾತಾಯಿ, ಈ ಸುದ್ದಿಯನ್ನು ಒಬ್ಬರ ಮುಂದೆ ಹೇಳುವುದಿಲ್ಲ. ಶ್ರೀ ಅಮರೇಶನ ಧ್ಯಾನವನ್ನು ಸ್ಮರಿಸುತ್ತಾ ನಾನು ಈಗಲೇ ಹೋಗಿನ ಅಣ್ಣ ಸುಗುಣ ಲಾವಣ್ಯ. ಅಮ್ಮ ತಾಯಿ, ಕಮಲವತಿ ಎಂಬ ನಗರದಲ್ಲಿ ಕಮಲ ರಾಜ್ಯನ ಮಗಳಾದ ರತಿದೇವಿಯು ಬಹು ಸುಂದರಿಯಾಗಿ ಇರುವಳು. ಮನ್ಮಥರ ಸಲುವಾಗಿ ಅಲ್ಲೇ ಹುಟ್ಟಿ ಜನಿಸಿರುವಳು. ನೀನು ಅಲ್ಲಿಗೆ ಹೋಗಿ ಆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಾರಮ್ಮ ದೃಪದನಂದನೆ, ಹೋಗಿ ನೀನು ಬೇಗನೆ. ಇಷ್ಟದಂತಾಗಲೇ ಅಣ್ಣ. ಗ್ರಾಮ ಪಂಚಾಯತಿ ನಂಬರ್ ನಾಗಲಾಪುರ ಎಚ್ ಹನುಮಂತ ಅವರು ನಾರದ ಪಾತ್ರಕ್ಕೆ 500 ರೂಪಾಯಿ ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಐಶ್ವರ್ಯ ಮಸ್ತು ಮೇಲೆ ಕೇಳಿ ಅಮ್ಮಯ್ಯ. ಅಮ್ಮ ತಂಗಿ ಅಣ್ಣಯ್ಯ, ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ ಯಾವುದು? ನೀನೊಬ್ಬ ರಾಜಪುತ್ರಿಯಾಗಿ ಕಾಣಿವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಕರವನ್ನು ಜೋಡಿಸಿ ಶಿರವನ್ನು ಬಾಗಿ ಈ ಸಭೆಯಲ್ಲಿ ನಿಂತ ಕಾರಣವೇನು? ಅಮ್ಮಯ್ಯ, ಒಂದು ಕಾರಣವೇನು ತಾಯಿ? ಸೌಖ್ಯಪ್ಪ ತಾಯಿ. ಚಕ್ರವರ್ತಿ, ಅಮ್ಮ ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನಿನ್ನ ಹಸ್ತವನ್ನು ಎನ್ನ ಹಸ್ತದ ಮೇಲಿಟ್ಟರೆ ನಾನು ಬಂದ ಕಾರ್ಯವನ್ನು ಹೇಳುವೆನು ಅಣ್ಣಯ್ಯ. ಅದು ಕೊಡುವುದಾದರೆ ಸಹಜವಾಗಿ ಕೊಡುವನು, ಕೊಡದಿರುವುದಾದರೆ ಎಂದಿಗೂ ಕೊಡುವಲಾರನು ಅಮ್ಮಯ್ಯ. ಅಣ್ಣಯ್ಯ, ಅಮ್ಮ ತಂಗಿ, ಪಾನೆ ಶ್ರೇಷ್ಠನೇ ಕೇಳೋ, ಪಾಡವಿ ಪಾನೆ ಶ್ರೇಷ್ಠನೇ ನಡೆಸಿಕೊಡುವೆನೆಂದು ನಿನ್ನ ಹಸ್ತದ ಮೇಲೆ ನನ್ನ ಹಸ್ತವನ್ನು ಇಡು ಅಣ್ಣ ಸುಗುಣ ಲಾವಣ್ಯ. ಅಮ್ಮ ಕಮಲಾಂಬಿಕೆ ಏನು ಮಾತನಾಡುವೆ? ಮಾತನ್ನು ಹೇಳುತ್ತಿರುವೆನು ಅಣ್ಣಯ್ಯ. ಇದಕ್ಕೆ ನಾನೊಂದು ಶ್ಲೋಕವನ್ನು ಹೇಳುತ್ತೀನಿ, ಅದು ಚೆನ್ನ
ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು ಅಮ್ಮ ತಂಗಿ, ಅಣ್ಣಯ್ಯ. ಉದಯ ತರಬಾನು ಪಶ್ಚಿಮ ದಿಗ್ಭಾಗೆ ಪ್ರಚಲಿಯತೆ ನೈಋತ್ಯತಲಾಮ್ಯತ್ವ ವಿಕಸಿತ ಪತ್ರಂ ತಾತಸಿಲಯಂ ನಭೋತು ಪೇ ಪುನರಕ್ತಂ ಪಾಸಿತಂ. ಇದರ ತಾತ್ಪರ್ಯವೇನು ಅಣ್ಣಯ್ಯ? ಪೂರ್ವಕ್ಕೆ ಮೂಡುವ ಸೂರ್ಯನು ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೆ ಮುಡಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಮೇರು ಪರ್ವತದಲ್ಲಿ ಹುಟ್ಟಿದರೆ ಹುಟ್ಟಬಹುದು. ಇದು ಅಲ್ಲದೆ ಬಡ ಬಾಗ್ಲಿಯು ತಣ್ಣಗಾದರೆ ಆಗಬಹುದು. ಆದರೆ ಸತ್ಪುರುಷರ ಕೊಟ್ಟ ವಚನವು ಎಂದಿಗೆ ತಪ್ಪಲಾರದು. ಅಮ್ಮ ತಂಗಿ, ಆದರೆ ನಿನ್ನ ಒಡಂಬಡಿಕೆ ಏನಿರುವುದು ಹೇಳು. ನೀನುದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ ಯಾವುದು, ಎಲ್ಲ ಸಂಗತಿಯನ್ನು ಹೇಳು. ಪುಲ್ಲಲೋಚನೆ ಬಿಡು ನಿನ್ನ ಮನದ ಯಾತನೆ. ಎನ್ನ ಪಾತಿಗಳು ಪಾಂಡವರು ಪಾಂಚಾಲಿಯನ್ನ ಕಮಲಾಕ್ಷ. ಅಮ್ಮ ಕಮಲಾಂಬಿಕೆ, ನಾನು ದಾರೆಂದರೆ ಅಸ್ಥಿನ ವಸ್ತಿಗೆ ದೊರೆಯಾದ ಧರ್ಮರಾಯನ ಪತ್ನಿ, ಎನ್ನ ಹೆಸರು ದ್ರೌಪದಿ. ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನು ಎನಗೆ ಅಣ್ಣನಾಗಬೇಕು. ಅದಕ್ಕೆ ನಾನೇನು ಮಾಡಬೇಕು? ಅಂತ ಅಣ್ಣಯ್ಯನ ಮಗನಾದ ಮನ್ಮಥನಿಗೆ ಸರಿಯಾದ ಕನ್ಯೆಯು ಸಿಗದ 8 ದಿವಸದಲ್ಲಿ ರುಕ್ಮಣಿಗೆ ಮಾತು ಕೊಟ್ಟು ಬಂದಿರುವನು. ನಿನ್ನ ಮಗಳಾದ ರತಿಯನ್ನು ಪುಲ್ಲಸರನಿಗೆ ಕೊಡಬೇಕೆಂದು ಬೇಡಿಕೊಳ್ಳುವ ಅಣ್ಣ ಸುಗುಣ ಲಾವಣ್ಯ. ಪಂಚ ಪಾಂಡವರ ಪ್ರಾಣ ನಾಯಕಿಯಾದ ಪಾಂಚಾಲಿ ಈ ನಡ ಸಭೆಯಲ್ಲಿ ನಿಂತು ಒಳ್ಳೆಯ ಸುದ್ದಿಯನ್ನು ಎತ್ತಿದೆ. ಅತ್ತನಿಲ್ಲ. ಮತ್ತೇನಾದರೂ ನಿನ್ನ ಚಿತ್ತ ಬೇರೆ ಇದ್ದಂತ ತತ್ತರ ಪಟ್ಟು ಉತ್ತರ ಕೊಟ್ಟಿದ್ದರೆ ಬೇರೆ ಹೋಗಿದ್ದಿತ್ತು. ಅಯ್ಯೋ ಅಯ್ಯೋ, ಕತ್ತಿಗೆಂತ ಅತ್ಯುತ್ತಮವಾದ ಪುರುಷೋತ್ತಮರ ಕೂಡ ಬೀಗದರ ಮಾಡೆಂದು ಹೇಳಿದೆಯಲ್ಲ. ನನ್ನ ಅಣ್ಣನಿಗೆ ಏನು ಕಡಿಮೆ ಅದಕ್ಕಾಗಿ ರಮ್ಮರುಡಿ ಮಾಡುವ ವಚನವನ್ನು ಕೇಳಿದೆಯಾ ಹೇಗೆ? ಏ ದ್ರೌಪದಿ, ಅಣ್ಣಯ್ಯ, ಬೈರ ಆಕುಲಗೇಡಿ ಕೃಷ್ಣನ ಹೆಸರನ್ನ ಕರ್ಣಕ್ಕೆ ಹಾಕಬೇಡ ಪಾಂಚಾಲಿ, ಕೇಳಬೇಡ ಎನ್ನ ಮಾಲೆ. ಅಣ್ಣಯ್ಯ, ಏ ದ್ರೌಪದಿ, ನನ್ನ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ನನಗೇನು ಕಡಿಮೆ ಆಗಿರುವುದು? ಅಯ್ಯ ದ್ರೌಪದಿ, ಅದೇನು ಚೆನ್ನಾಗಿ ಹೇಳು. ನಿನ್ನ ಬಿಂಕವ ತೇಜಿಸೋ ಕೃಷ್ಣನ ಕೃಪೆಯನ್ನು ಗಳಿಸೋ. ಶ್ರೀಹರಿ ಸುತ ಮನ್ಮಥಗೆ ನನ್ನ ಮುಂದೆ ಎತ್ತಬೇಡ ದ್ರೌಪದಿ. ಯಾತಕ್ಕೆ ಅಣ್ಣಯ್ಯ? ಯಾತಕ್ಕಂತ ಹೇಳಬೇಡ. ನನ್ನ ಅಣ್ಣನಿಗೆ ಏನು ಕಡಿಮೆ ಆಗಿರೋದು? ಅವನ ಕಿರ ಸಂಪತ್ತೆಲ್ಲ ಕಡಿಮೆ ಇರುವುದ? ಯಾರಿಗೆ ಬೇಕು? ಅಣ್ಣಯ್ಯ, ಅಮ್ಮ ತಂಗಿ, ಹೇಳಿದರೆ ಕೇಳು. ಏನು ಚೆನ್ನಾಗಿ ಹೇಳು. ಶ್ರೀಹರಿ ಸುತ ಮನ್ಮಥಗೆ ನಿನ್ನ ಸುತೆ ರತಿಯನ್ನು ಕೊಡುವೆ ಮರುವೆ ಮಾಡು ನೀ ಶೀಘ್ರವೇ. ಓ ಕಮಲ ಭೂಪಾಲ, ಅಯ್ಯ ದ್ರೌಪದಿ, ಕೃಷ್ಣನೆಂದರೆ ಸಾಮಾನ್ಯದೆಂದು ತಿಳಿಯಬೇಡ.
ಅವನೇ ಯಾವ ಸಂಪತ್ತನ್ನು ಹೇಳಬೇಡ ದ್ರೌಪದಿ. ಇರುವೆ ಮೊದಲು ಆನೆ ಕಡೆ 84 ಕೋಟಿ ಜೀವರಾಶಿಗಳಿಗೆ ಬೀಗನಾದ ಮೇಲೆ ಹೇಳತಕ್ಕದೇನಿದೆ. ಅಹೋ ಅಣ್ಣಯ್ಯ, ದ್ರೌಪದಿ ಹಾಗೇ ದ್ರೌಪದಿ, ಅಣ್ಣಯ್ಯ, ಇರುವೆ 84 ದೇವರಾಶಿಗಳನ್ನು ಸಂರಕ್ಷಣೆ ಮಾಡುವ ಮೂರ್ತಿ ಎಂದು ನುಡಿಯುವಲ್ಲ. ಹೌದು ಅಣ್ಣಯ್ಯ. ಆ ಮನ್ಮಥನಿಗೆ ರತಿಯನ್ನು ಕೊಡ ಅಣ್ಣ ಸುಗುಣಲಾವಣ್ಯ. ಹಾಗೇ ದ್ರೌಪದಿ, ಅಣ್ಣಯ್ಯ, ಆ ಕಡುಮೂರ್ಖನ ಸುದ್ದೆಯನ್ನು ಬಡಿವಾರ ಮಾಡಿ ಎನ್ನ ಮುಂದೆ ನುಡಿದರೆ ನಾನೇನು ಹರಿದವನಲ್ಲ. ಆ ಕುಲಗೇಟಿ ಬೆಣ್ಣೆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಪ್ರೀತಿ ಬಾಲಕರೆಲ್ಲರೂ ತಪ್ಪುತ್ತಾರೆ ಎಂದು ನಾನು ಸಭೆಯಲ್ಲಿ ಕೂತ ಜನರು ಕೈ ಚಪ್ಪಳವನಾಗಿ ಪಕ್ಕನ ನಕ್ಕರು. ಆ ಮುಕುಂದನ ಕೂಡ ಬೀಗತನ ಮಾಡಿದರೆ ಎನ್ನ ಕುಲಕ್ಕೆ ಆ, ಯಾಕೋ ಸುಂದರಿಯಾದ ನಂದಿನಿಯ ರತಿ ದೇವಿಗೆ ವರನಂ ಸಿಗದೆ ಹೋದರೆ ಇಂದಿನಿಂದ ಬಂದ ತತ್ವಾಯ್ತಂದ ನಿನ್ನ ಪಾದಗಳನ್ನು ಬಿಡಿದು ಬೇಡಿಕೊಳ್ಳಬೇಕು. ಹೋಗೆ ಉತ್ತಮ ಬಳಿರ ಆ ಪುಂಡರೀಕಾಕ್ಷನ ಸುದ್ದಿಯನ್ನು ಖಂಡಿತವಾಗಿ ಇನ್ನು ಮೇಲೆ ಎಣ್ಣೆಗೆ ಭವನಿ ಬಿಟ್ಟುಗಡೆಯನ್ನು ಬರಬೇಕೇ. ಮಾತು ಕೊಟ್ಟು ಮಾತು ತಪ್ಪಬಾರದು. ನಾನೇನು ಮಗಳನ್ನು ಕೊಡುವನೆಂದು ವಚನವನ್ನು ಕೊಟ್ಟಿಲ್ಲಲ್ಲ. ನನ್ನ ಅಣ್ಣನಿಗೆ ಏನು ಕಡಿಮೆ ಆಗಿರೋದು? ನನಗೇನು ಕಡಿಮೆ ಆಗಿರುವುದು? ಅಣ್ಣಯ್ಯ, ಅಯ್ಯೋ ದ್ರೌಪದಿ, ಮಾತು ಕೊಟ್ಟು ತಪ್ಪಿದರೆ ಕಮಲಾಕ್ಷ, ಅಲ್ಲೇ ದ್ರೌಪದಿ, ಶ್ರೀಕೃಷ್ಣನ ಹುಡುಗನಿಗಿಂತ ಕಡಿಮೆ ಮಾಡಿ ದುಡುಕಬೇಡ. ನಿನಗೆ ಕರ ಮುಗಿದು ಸಿರಬಾಗಿ ಬೇಡಿಕೊಳ್ಳಲು ನಿನ್ನ ಮಗಳಾದ ರತಿದೇವಿಯನ್ನು ಪುಲ್ಲಸರನಿಗೆ ಕೊಡಬೇಕು ಅಣ್ಣ ಸುಗುಣ ಲಾವಣ್ಯ. ಪಂಚ ಪಾಂಡವರ ಸತಿಯಾದ ದ್ರೌಪದಿ ಎಂತಾದ್ರೂ ವಚನವನ್ನು ಆಡಿದೆ. ಕೋಚಿತ ಅಧಮ ಕೃಷ್ಣನನ್ನು ಈ ಜಗತ್ ರಕ್ಷಣಾ ಮೂರ್ತಿ ಎಂದು ನಡೆಯುವೆಯಲ್ಲ. ಅಯ್ಯೋ, ಈ ನುಡಿಯನ್ನು ನಾನು ಕೇಳಲಾರೆ. ಇದೇ ಮಾತು ಇನ್ನೊಮ್ಮೆ ನುಡಿದರೆ ನಿನ್ನ ಕುತ್ತಿಗೆ ಎಂಬುದು ಅರ್ಥ ನುಗ್ಗುವೆ. ಎಚ್ಚರದಿಂದ ಮಾತನಾಡು. ಆ ಚಾಂಡಾಲನಾಥ ಸುದ್ದಿಯನ್ನು ಕಳಿಕ್ಕೆಂಬ ಸುದ್ದಿ ಮಾಡಿ ಬಗಳಿದರೆ ನಾನೇನು ಹರಿಯದವನಲ್ಲ. ನೀನು ಹೇಳಿದ ಕ್ಷಣಕ್ಕೆ ಅವನೇನು ಸ್ಮರಣನಾಗಿಲ್ಲ. ಅವನೇ ಲೋಕ ರಕ್ಷಕನಾದರೆ ಒಬ್ಬರಿಗೊಂದು ಮಾಡವನೇ. ಅದನ್ನಾದ್ರೂ 1000 ಗೊಲ್ಲತಿಯರನ್ನು ಅನುಭವಿಸಿದಾನೆ. ಗೊಲ್ಲಗೇರಿಯಲ್ಲಿ ಪಕ್ಕು
ರೋಮಾಂಚಕನನ್ನಬಹುದೇ ಎಂತ ಮಾತು ಇನ್ನೊಮ್ಮೆ ಆಡಬೇಡ, ಕಾಲಾಂತರವಾಗಿ ಅವನಾವ ದೊಡ್ಡ ಮನುಷ್ಯನಿಂದ ಈ ಸಭೆಗಳಲ್ಲಿ ಕೇಳಿವೆ. ಹೋಗೆ ಉಚ್ಚಮ್ಮ, ಎನ್ನ ಮಗಳನ್ನು ಕೊಡುವೆನೆಂದು ನಿನಗೆ ವಚನವನ್ನು ಕೊಟ್ಟಿರುವನೆ ಹೇಗೆ? ಎಲ್ಲ ಅಣ್ಣಯ್ಯ ಕಟ್ಟ ಮಾಡಿ ಕೇಳುವುದಕ್ಕೆ ನಿಮ್ಮ ಆ ಕುಲಗೇಡಿ ಕೃಷ್ಣನ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ ಉಚ್ಚಮ್ಮ. ಬಹು ಎಚ್ಚರದಿಂದ ಮಾತನಾಡು. ಇಂದ್ರನು ಚಕೋರ ನಿಂದಿಸಿದಂತೆ ಗೂಗಿಯನ್ನು ಕಂಡು ಸಣ್ಣಪ್ಪನನ್ನು ಆಸೆ ಮಾಡಿದಂತೆ ನನ್ನ ಅಣ್ಣನ ನೋಡಿ ನೀನು ಆಸೆ ಮಾಡುವುದು ನ್ಯಾಯವಲ್ಲ. ನನ್ನ ಅಣ್ಣನಿಗೆ ಏನು ಕಡಿಮೆಯಾಗಿರುವುದು? ನನಗೇನು ಕಡಿಮೆ ಆಗಿರುವುದು? ಅಣ್ಣಯ್ಯ, ಅಂತ ಅಣ್ಣಯ್ಯನಿಗೆ ಬೀಗನಾದ ಮೇಲೆ ಹೇಳತಕ್ಕದ್ದೇನಿದೆ? ನಿನ್ನ ಮಗಳನ್ನು ರತಿಯನ್ನು ಬೇಕಾಗಿಲ್ಲಲ್ಲ. ಎಲ್ಲ ಸರಿ ಕೊಡು ಅಣ್ಣ ಸುಗುಣ ಲಾವಣ್ಯ. ಹಾಗೆಯೇ ದ್ರೌಪದಿ ಮಗಳನ್ನ ಕೊಡದಿದ್ದರೆ ಶ್ರೀ ಅಮರೇಶ್ವರನ ಮೆಚ್ಚಿದಿವಲ್ಲದಿಲ್ಲವೆಂದು ನಿಶ್ಚಯವಾಗಿ ನುಡಿದಿಯಲ್ಲ. ನಾನೇನು ಆ ಶಿವನನ್ನ ಕೂಡ ಬೀಗತನ ಮಾಡಲಿಕ್ಕೆ ಹೋಗುವುದಿಲ್ಲ. ಆತನ ಸಾಕ್ಷಿ ನೀನೀತ ಕೇಳುವೆ. ಆತ ನಿಮ್ಮಂತ ಪಕ್ಷ ಪರಪಾಕ್ಷ ಮಾಡಿ ನ್ಯಾಯ ಹೇಳುವನಲ್ಲ. ಏ ದ್ರೌಪದಿ, ಅಣ್ಣಯ್ಯ, ಆ ಪರಶಿವನ ಇಂದಿನ ದಿನವೇ ಎನ್ನನ್ನು ಬಂಧನದಲ್ಲಿಡಲೇ ತನ್ನ ಮಗನನ್ನ ಸುತ್ತರೆ ಸುಡಲೇ ಮಗನಿಗೆ ಅಣ್ಣಯ್ಯ, ಹೊಟ್ಟೆ ಕಿಚ್ಚಿಗೆ ನಿನ್ನ ಇಚ್ಛೆ ಇದ್ದಂತೆ ಬಗಳಿದರೆ ನನಗೇನಾಗಬಲ್ಲದು? ಸಹಜವಾಗಿ ಹೋಗುವುದು. ಏ ದ್ರೌಪದಿ, ಅಣ್ಣಯ್ಯ, ಏ ದುರ್ಮಾರ್ಗನೇ, ದುರ್ಮಾರ್ಗನೇ, ಇನ್ನು ಮೇಲೆ ಹೆಚ್ಚಾಗಿ ತುರ್ಚು ವಚನಗಳು ಉಚ್ಚರಿಸಿದರೆ ಬಳಿರ ಈಗಲೇ ನಿನ್ನ ಕುತ್ತಿಗೆ ಬಿಡಿದು ಹೇಳಿದಾಕುವೆ. ಎಚ್ಚರದಿಂದ ಮಾತನಾಡು. ದುರ್ಮಾರ್ಗನೇ, ಇಲ್ಲೇ ದುರ್ಮಾರ್ಗನೇ, ಪಾಪಾತ್ಮನೇ, ಕೊಟ್ಟರೆ ಎಲೆ ಮುರ್ಖಳೆ, ಮೂರ್ಖನೇ, ಈ ನಡಸಭೆಯಲ್ಲಿ ಅಳತ್ತ ಕುಳಿತಿರುವೆಲ್ಲ ಇಲ್ಲಿ ಅಕ್ಕರೆ ನಿನ್ನ ಕಾಣಬಾರದು. ಸಹಜವಾಗಿ ಬರುವನು ನನ್ನ ಅಣ್ಣ. ದುರ್ಮಾರ್ಗನೇ, ಕೊಟ್ಟರೆ ಕೊಂಡಾಡಬೇಕು, ಕೊಡದಿದ್ದರೆ ಬಿಟ್ಟಾಡಬೇಕು ಎಂಬ ಬುದ್ಧಿಯಲ್ಲ ನನ್ನ ಅಣ್ಣನ ಕಲಿಸಿದವನು. ದುರ್ಮಾರ್ಗನೇ, ಪ್ರತಿ ವಚನವನ್ನು ಉಚ್ಚರಿಸಬೇಡ. ಸುಮ್ಮನೆ ಆಚೆಗೆ ನಡಿ ದ್ರೌಪದಿ. ದುರ್ಮಾರ್ಗ, ಹದಮನೆ, ಅದೇನು ಕನ್ಯೆ ಕೇಳಿದರೆ ತಪ್ಪೇನೋ, ಕದಿಯಲಿಲ್ಲ ನಿನ್ನ ಗಂಟು ನಾನು. ಇಲ್ಲ ದುರ್ಮಾರ್ಗನೇ, ಕನ್ಯೆ ಕೇಳಿದರೆ ತಪ್ಪೇನಿದೆ? ಇಲ್ಲ ಬಣ್ಣ, ಚಕ್ರವರ್ತಿ, ಅಯ್ಯೇ ದ್ರೌಪದಿ, ನನ್ನ ಮೇಲೆ ಇಷ್ಟೊಂದು ಕೋಪವೇ? ನನ್ನ ಮೇಲೆ ಇಷ್ಟೊಂದು ಕೊಡುವ ಮಗಳನ್ನು ಕೊಡದಿದ್ದರೆ ನೀ ಶ್ರೀ ಅಮರೇಶನು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚುವುದಿಲ್ಲ. ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಯಾತಕ್ಕೆ? ಯಾರಿಗೆ ಕೊಡಬೇಕು? ನನ್ನ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ನನಗೇನು ಕಡಿಮೆ ಆಗಿರೋದು? ಅಯ್ಯೋ ದುರ್ಮಾರ್ಗನೇ, ಏ ದುರ್ಮಾರ್ಗನೇ, ಶ್ರೀ ಅಮರೇಶನು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚುವುದಿಲ್ಲ. ಭ್ರಷ್ಟ,
ಅಲ್ಲದೆ ಇರಾಟ ನಗರದಲ್ಲಿ ಕೀಚಕನು ನಿನ್ನ ಮುಂದೆಲೆಯನ್ನು ಪಡೆದು ಯಾವುದಲ್ಲ ಏನು ಮಾತನಾಡುತ್ತಿರುವಿ? ಹೇಳೋ ಗಂಡನೇ, ಇನ್ನೊಮ್ಮೆ ರತಿಯ ಸುದ್ದಿಯನ್ನು ಎತ್ತಿದರೆ ನಿನ್ನ ಬಾಯಿಗೆ ಹೊಡೆದು ಕುತ್ತಿಗೆ ಬಿಡುದು ಎಳವಾಕಬೇಕು. ಮೂರ್ಖಳೇ, ಬಾಯಿ ಹೇಳುವಿನ ಕೇಳು. ಮದ ಮೂರ್ಖನೇನೆ ನಾನಿಲ್ಲ ಪ್ರೀತಿನೇಗ. ಮದ ಮೂರ್ಖನೇನೆ ನಾನಿಲ್ಲ ಪ್ರೀತಿನೇಗ. ಲೋಕ ರಕ್ಷಕ ಕೃಷ್ಣ ಕಳೆಯುವ ಕುಟಿಲರ ಪ್ರಾಣ. ಲೋಕ ರಕ್ಷಕ ಕೃಷ್ಣ ಕಳೆಯುವ ಕುಟಿಲರ ಪ್ರಾಣ. ನಿಮ್ಮ ಅಣ್ಣನ ದ್ರೋಹ ರಕ್ಷಕನೋ ದುಷ್ಟ ಶಿಕ್ಷಕನಂತ ಅನ್ನುವೆಲ್ಲ ಸಹಜವಾಗಿ ಹಿಂದಕ್ಕೆ ಜರಾಸಂಧನೆಂಬ ದೈತ್ಯರೊಡನೆ ಯುದ್ಧವನ್ನು ಮಾಡದೆ ಓಡಿ ಹೋಗಿ ಬರುವುದು ಏನೋ ದುರ್ಮಾರ್ಗ, ಏನೋ ದುರ್ಮಾರ್ಗ. ನನ್ನ ಅಣ್ಣನ ಪಾಪವನ್ನು ನೀನೇನು ಬಲ್ಲೆ? ಏನೋ ಗಂಡ, ಓಡಿ ಹೋಗಿ ಸಮುದ್ರದಲ್ಲಿ ಬದುಕುವುದಲ್ಲವೇ ಏನೋ ಹರಣ. ಅಂತ ಒಂದನ್ನು ದುಷ್ಟ ರಕ್ಷಕನನ್ನು ಅನುಭವದೆ ಸಹಜವಾಗಿ ಮಾತನಾಡುವೇನು? ಯಾತಕ್ಕೆ ಮಾತನಾಡಬಾರದು? ಅವನು ಲೋಕ ರಕ್ಷಕನಂತ ಮಾತಾಡಬೇಕು. ಏನೋ ಬಂಡ, ನನ್ನ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ಏನೋ ದುರ್ಮಾರ್ಗ, ದುರ್ಮಾರ್ಗವೇ, ನನ್ನ ಅಣ್ಣನು 84 ಕೋಟಿ ಜೀವರಾಶಿಗಳಿಗೂ ಸಲಹುವನು. ತಾಯಿಯ ಗರ್ಭದಲ್ಲಿ ಹುಟ್ಟಿದ ತಾಯಿ ಗರ್ಭದಲ್ಲಿ ಇರುವಾಗದೆಲ್ಲ ತಂದೆ ತಾಯಿಯನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದನು. ತಂದೆ ನಂದ ಗೋಕುಲದಲ್ಲಿ ಶಿಶುಗಳನ್ನು ಸಂಹಾರ ಮಾಡಿದನು. ಏನೋ ಬಂಡ, ಅವನನ್ನು ಲೋಕರಕ್ಷಕ ಏನೋ ಬಂಡ, ಮೂರ್ಖಳೇ, ಏನೋ ದುರ್ಮಾರ್ಗನೇ. ನನ್ನ ಅಣ್ಣನ ಸೃಷ್ಟಿ ಮೂರ್ತಿಯನ್ನು ನೀನು ಈ ರೀತಿ ಮಾತನಾಡುವುದು ನ್ಯಾಯವಲ್ಲ. ಅವನು ಸೃಷ್ಟಿ ಮೂರ್ತಿಯನ್ನು ನುಡಿವೆಲ್ಲ ಸಹಜವಾಗಿ ನುಡಿವೆನು. ಹಿಂದಕ್ಕೆ ಗೋಕುಲ ಸ್ತ್ರೀಯರು ಜಲ ಕ್ರೀಡೆಯನ್ನು ಆಡುವ ಸಮಯದಲ್ಲಿ ಅವರ ವಸ್ತ್ರಗಳನ್ನು ಗಿಡದ ಮೇಲೆ ಎತ್ತಿಕೊಂಡು ಏನೋ ನೋಡಿದ ಅದಮ್ಮ ಲೋಕ ರಕ್ಷಕ ಕೃಷ್ಣ ಕರೆಯುವ ಕುಟಿಲರ ಪ್ರಾಣ. ಭಕ್ತನಿಂದ ರಮಣ. ಭಕ್ತ ಬಂದು ರಮಣ ಸೈರಿಸಲಾರ ನಿನ್ನ ದುರ್ಗೋಣ. ನಿನ್ನ ವೀಕ್ಷಣ ಮೂರ್ಖನೇನೆ ನಾನಿಲ್ಲ ಪ್ರೀತಿನೇನಿದು. ಏನೋ ಮೂರ್ಖನೇ, ನಿನಗೆ ಸೆರೆಗೊಡ್ಡಿ ಬೇಡಿಕೊಂಡರೂ ನಿನಗೆ ಸ್ವಲ್ಪ ಆದರ ಅಂತಃಕರಣ ಹುಟ್ಟಲಿಲ್ಲವಲ್ಲ. ಈ ಸಜ್ಜನರು ನಿನ್ನನ್ನು ಮೆಚ್ಚುವುದಿಲ್ಲ. ತಿಳಿದು ನೋಡ ಭ್ರಷ್ಟ, ಥು, ಪರಮ ಪಾಪಿಷ್ಟ. ನಾರದ ಹಾಗೆ ಪಾಂಚಾಲಿ ಮಗಳ ಸಮಾನವೆಂದು ನನಗಿವರೆಗ ಅಂತಕರಣ ಬಿಟ್ಟು ಸುಮ್ಮನಿದ್ದರೆ ಅಯ್ಯಯ್ಯ ಎನ್ನನ್ನು ಅಜ್ಞಾನಿ ಎಂದು ಹೊಳವಿಲ್ಲ. ಸಹಜವಾಗಿ ಯಾತಕ್ಕೆ ಕೇಳುವುದಿಲ್ಲ? ಏ ಬಂಡ ಮುಂಡೆ, ಏನೋ ಗಂಡನೇ. ಇಷ್ಟು ನಡೆಸಲಿಕ್ಕೆ ನೀನು ಎಷ್ಟರವಳು ನಿನ್ನ ಯಜ್ಞದೆಷ್ಟು ಬಳಿರಲ್ಲ ಈ ಸಾರದೆ ಈ ಬಂಡ ಮುಂಡೆ ಎನ್ನನ್ನು ಅಜ್ಞಾನಿ ಎಂದು ಹೊಗಳವಳು. ಈ ನುಡಿಯನ್ನು ನಾನು ಕೇಳಲಾರೆ ಜಾಗೃತಿಯಿಂದ ಇವಳ ಬುದ್ಧಿಯನ್ನು ಬಿಡುದು ಅತ್ತನಿಗೂ ಇವಳ ಬೆಂಬಲ ದಾರ ಬರುವುದು ನೋಡಿಕೊಳ್ಳುವ ಸಾರಥಿ ಅದು ಜಾಗ್ರತೆ. ಏನೋ ಬಂಡ, ಏ ಬಂಡಳೆ, ಏನೋ ದುರ್ಮಾರ್ಗನೇ. ಏ ದುರ್ಮಾರ್ಗನೇ, ಹೇಳುವನ ಕೇಳು. ಅದೇನು ಸರ್ವಜ್ಞ? ಸೀತೆ ಬಯಸಿ ರಾವಣ ಸತ್ತ, ನನ್ನ ಬಯಸಿಗೆ ಜಗ ಸತ್ತ. ಏನೋ ದುರ್ಮಾರ್ಗನೇ. ಸೀತೆ ಬಯಸಿ ರಾವಣ ಸತ್ತ, ನನ್ನ ಬಯಸಿಗೆ ಜಗ ಸತ್ತ. ಮಗನ ನಿನ್ನ ಕೊಡದಿರ ಮಗನ ಕೊಡದಿರ ಚಿತ್ತ
ಪಟ್ಟಣ ದೊರೆಯಕ್ಕೆ ತಪ್ಪು ಸಾರಥಿ ಬೆಳ್ಳಾರ್ತಿ ಶೇಷಗಿರಿ ಅವರು ಈ ಬೇಳು ಬ್ರಾಸ್ಲೆಟ್ ಅನ್ನು ಕಮಲರಾಜ ಪಾತ್ರಕ್ಕೆ ಬಹುಮಾನ ಕೇಳಿ ನನಗೆ ಇಂತಹ ಪರಿಸ್ಥಿತಿ ಬಂದಿತ್ತು. ಸಾರಥಿ ಮುಂದೇನು ಮಾಡಲಿ ಗತಿ. ಹಲೋ ಸರ್ ನೋಡ್ರ ಕಮಲರಾಜ್ ಕರ್ಕೊಂಬರಪ್ಪ ಕಮಲರಾಜ ಇನ್ನೂ ಚಕ್ರವರ್ತಿ ನಿನಗೆ ಶುಭವಾಗಲಿ, ಮೇಲಕ್ಕೆ ಹೇಳು. ಅಹೋ ಕಮಲ ಚಕ್ರವರ್ತಿ, ಅಹೋ ನಾರದರೆ ನಿನ್ನ ಮನೆಯಲ್ಲಿ ಸರ್ವರು ಸುಖದಿಂದ ಇರುವರೆ. ಸಹಜವಾಗಿರುವರು ಸ್ವಾಮಿನಾರಗಳೇ. ಅಹೋ ಕಮಲರಾಯ, ಅಹೋ ಮುನಿಪುಂಗವ, ಹಾಗಾದರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಕಮಲರಾಜೇಂದ್ರ ಅಹೋ ಕಮಲರಾಯ, ಅಹೋ ನಾರದರೆ ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ನೀನು ಕಳಿಸಿದ ಚಾರರು ದೇಶ ದೇಶಗಳನ್ನು ತಿರುಗಿ ಹಾ. ಚಿತ್ರಪಟಗಳನ್ನು ಬರೆಯುವುದು ಹಾ. ನಾನು ಕಣ್ಣಾರೆಗೊಂಡು ಕಳವಳಿಯಗೊಂಡು ನಿನಗೆ ತಿಳಿಸಬೇಕೆಂದು ಬಂದೆನು. ಹಾ. ಅಹೋ ರಾಜ, ಅಹೋ ಮುನಿಪುಂಗವ, ಈ ದೇಶ ಮಧ್ಯದಲ್ಲಿ ಒಬ್ಬರಾದರೂ ರೂಪಿಸ್ತರಿಲ್ಲವೇ? ಅವರು ನಿನ್ನ ಮಗಳ ಕಾಲು ತೂಳು ಕೂಡ ಸರಿ ಹೋಗಲಾರರು. ಅಹೋ ರಾಜ, ಅಹೋ ಮುನಿಪುಂಗವ, ನಿನಗೇನು ಸಾವಿರಾರು ಮಂದಿ ಮಕ್ಕಳಿರುವರು. ಇರುವ ಒಬ್ಬ ಮಗಳನ್ನು ರೂಪಿಸ್ತನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡು. ರಾಜಪುತ್ರ ಕೊಟ್ಟು ಲಗ್ನ ಮಾಡು. ರಾಜ ರೌಕಟ್ಟು ತೇಜ.
ನೀವು ಯಾವ ದೇಶದಿಂದ ಬರೋಣವಾಯಿತು, ಯಾವ ದೇಶಕ್ಕೆ ಸಂಚಾರ ಮಾಡಿ ಹೋಗಿದರೆ, ಯಾವ ಲೋಕದಲ್ಲಿ ಏನೇನು ಹೊಸ ವರ್ತಮಾನದಲ್ಲಿ ಅವುಗಳಲ್ಲಿ ಸಾಂಗವಾಗಿ ಹೇಳಬೇಕೆಂದು ಬೇಡಿಕೊಳ್ಳವೆ. ಯಾತಕ್ಕಂದರೆ ಅದೇ ಆತಕ್ಕೆ ರಾಜೇಂದ್ರ ತಮ್ಮ ಮೊಮ್ಮಗಳಾದ ರತಿ ದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಗಳಲ್ಲಿ ಚಿತ್ರಪಟಗಳನ್ನು ಕಳಿಸಿಕೊಟ್ಟಿವೆ. ನಾರದರೆ ಅಹೋ ರಾಜೇಂದ್ರ, ಆದ ಕಾರಣ ನೀವು ಸಂಚಾರ ಮಾಡಿ ಬಂದ ದೇಶದಲ್ಲಿ ಏನಾದರೂ ಈ ಸಂಗತಿಯನ್ನು ತಿಳಿಸಿದರೆ ಚೆನ್ನಾಗಿ ಹೇಳ ಮುನಿಪಿಂಗವ. ಇಷ್ಟ ನೋಡು, ಇಷ್ಟ ಸಂಗತಿ. ಅಹೋ ರಾಜ, ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಶ್ರೀಕೃಷ್ಣ ನಾರದರೆ ದ್ವಾರಕವತಿಯಲ್ಲಿ ಶ್ರೀಕೃಷ್ಣನು ಮಗನಾದ ಮನ್ಮಥನು 16 ವರ್ಷದವನು. ಹೌದೇನು ನಾರದರೆ? ಯುದ್ಧದಲ್ಲಿ ವಿಶಾಲದವನು, ತ್ರಿಲೋಕವನ್ನು ಜಯಿಸುವನು, ತ್ರಾಣವನ್ನು ಉಳ್ಳವನು. ಆ ಬಾಲಕನ ರೂಪವನ್ನು ವರ್ಣಿಸುವುದಕ್ಕೆ ಆದಿಶೇಷನಿಗಿದ್ದರೂ ಅಸಾಧ್ಯವಾಗುವುದು. ಆ ಮನ್ಮಥನಿಗೆ ನಿನ್ನ ಮಗಳಾದ ರತಿದೇವಿಯನ್ನು ಕಟ್ಟು ಲಗ್ನವನ್ನು ಮಾಡಿಕೊಡುವ ರಾಜಣ್ಣ, ಇದು ಬಹಳ ಪೂರ್ವದ ಪುಣ್ಯ. ಬುದ್ಧಿ ಸೊನ್ನಿನಾದ ನಾರದರೆ ದೀಟವರ ಮೇಲೆ ಗಡ್ಡ ಪಿಳ್ಳೆ ತಕ್ಷಣ ಹಾಕಿದಕ್ಕೆ ಕೊಲ್ಲನ ಮಗನಿಗೆ ಮಗಳನ್ನು ಕೊನೆಯಲ್ಲ ಅಡ್ಡ ಇಲ್ಲದ ನುಡಿದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಬರ್ತಲ್ಲ. ನೀನು ಸಹ ದ್ರೌಪದಿಯ ಮಾತನ್ನು ನಡೆಸಿಕೊಡಲಿಕ್ಕೆ ಬಂದಂತೆ ಕಾಣುತ್ತದೆ. ನಿನ್ನ ಮಾತಿಗೆ ಮರಳಾಗುವುದಕ್ಕೆ ನಾನೇನು ದಟ್ಟನಲ್ಲ. ಇನ್ನೊಮ್ಮೆ ಆ ಕೃಷ್ಣನ ಸುದ್ದಿಯನ್ನು ಎತ್ತಿದರೆ ಮತ್ತಿಷ್ಟು ಕೋಪವ ಬಗ್ಗಕ್ಕೆ ಬರಕಿರೋಣ. ನಾರದರೆ ನೀವು ಮಾತ್ರ ಒಕ್ಕಲ ಸುಮ್ಮನೆ ಬರುವುದಿಲ್ಲ. ಏನೋ ಒಂದು ತಂಟೆಯನ್ನು ಇಟ್ಟು ಬರುವುದು ನನ್ನ ಕರ್ತವ್ಯವಿರುವುದು. ಒಂದು ಮನೆ ಜನತೆ ಎನಿಸುವಾಗುತ್ತೆ, ಆದರೆ ಚಿಂತೆ ಇಲ್ಲ. ಹೇಗಾದರೆ ಈ ವೇಳದಲ್ಲಿ ತೆಗೆದುಕೊಳ್ಳಬೇಕು. ಆ ಪಿನ್ನ ಮೇಲೆ ಆ ಪುಂಡರೀಕಾಕ್ಷನ ಸುದ್ದಿಯನ್ನ ಎಲ್ಲ ಕನ್ನಕ್ಕೆ ಹಾಗೆ ಬರ ಮುನಿ ಬಾ. ಅಹೋ ರಾಜೇಂದ್ರ, ಎನ್ನ ಮೇಲೆ ಇಷ್ಟು ಕೋಪ ಮಾಡೋದಕ್ಕೆ ಕಾರಣವೇನು? ಕುಲಕೇಡಿ ಕೃಷ್ಣನ ಮಗನಿಗೆ ನನ್ನ ಮಗಳನ್ನು ಕೇಳುವುದಕ್ಕೆ ನೀವಾಗಿ ಕೇಳಿದಿರಿ, ನಾವಾಗಿ ಹೇಳಿದಿವಿ.
ಅದ್ರ ಒಳಗೆ ಕಿತ್ತನ ಮಗನಿಗೆ ಕೇಳಬೇಡ ನಾರದರೆ. ಅದ್ರ ಒಳಗೆ ನಮ್ಮ ತಪ್ಪು ಏನಿದೆ? ಅಗೋ ರಾಜ, ಅಗೋ ಮುನಿಪುಂಗವ, ನೀನ್ ಕೆಲ ಸಾರಥಿ, ನಾವು ಕೆಲ ಸಾರಥಿ ದೇವ ನಮ್ಮ ದಯವು ಈಗಿರಬಹುದು, ಆದರೂ ಚಿಂತೆ ಇಲ್ಲ. ಅಹೋ ರಾಜ, ಅಗೋ ನಾರದರೆ, ನಿನ್ನ ಮನಸ್ಸಿಗೆ ಬಂದಂತೆ ನಿನ್ನ ಮಗಳ ಲಗ್ನವನ್ನು ಮಾಡು. ನಾವು ಯಾತಕ್ಕೆ ಹೇಳಬೇಕು? ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡ. ಇದೇ ಸಿಟ್ಟಿನೊಳಗೆ ನಮ್ಮನ್ನ ಮರ್ತ ಬಿಟ್ಟರೆ ನಾವೇನು ಮಾಡೋಣ? ಲಗ್ನದ ಒಳಗೆ ನಾರಾದರೂ ಸವರಿಯೂ ಇರಲಿಕ್ಕೇ ಬೇಕು. ಮಹಾರಾಜನೇ, ನಾವು ಹೋಗಿ ಬರ್ತೇವೆ, ನನಗೆ ಅಪ್ಪಣೆಯನ್ನು ಕೊಡು. ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನ ಹೆಂಡತಿ ಆಗುವಳೆಂದು ನಿನ್ನ ಶರೀರದಲ್ಲಿ ಗಂಟಿ ಕಟ್ಟಿಕೊ. ಸಂತೋಷದಿಂದ ಹೋಗಿ ಬಂದಿರಿ ನಾರದರೆ. ಕಂಡೆ ಹರೆಯು ಕಂಡೆ, ಹರೆಯು ಕಂಡೆ, ಈ ಜೀವ ಜೊತೆಯಾಗಿ ಪರಮಾತ್ಮ ಕಂಡಿತು. ಹಾರಾಡಿದ ಹೋರಿ ಎಗಲು ಹೋರಲು ಬಿಟ್ಟಂತೆ ಇರಲಿ. ಸದ್ಯಕ್ಕೆ ಮುದ್ದ ಮುಗಿಯಾದ ರತಿದೇವಿ ದಾವಲಿರೋ ತೋರಿಸಪ್ಪ ಸಾರಥಿ, ಅತಿ ಜಾಗ್ರತೆ. ಅಪ್ಪ ಅವಾಗೆ ಬಂದು ಕುಂದ್ರಿ ಅಪ್ಪ. ನಮೋ ನಮೋ ನಾರದರೆ. ಅಮ್ಮ, ನಿಮಗೆ ಕಲ್ಯಾಣವಾಗಲಿ, ಮೇಲಕ್ಕೆ ಹೇಳು. ಸ್ವಾಮಿ, ಅಮ್ಮ ರತಿದೇವಿ, ಅಹೋ ಸ್ವಾಮಿ, ಅಮ್ಮ ರತಿದೇವಿ, ನಿಮ್ಮನ್ನು ಕಂಡು ಎನ್ನ ಮನಸ್ಸಿಗೆ ಬಹು ಸಂತೋಷವಾಯಿತು. ದಾವ ದೇಶದಿಂದ ಬಂದಿರುವುದೇ ಅಂತಹ ಹೊಸ ಸಂಗತಿಯಾದ ದಾವದಿರುವುದು. ಯಾವ ವಿಷಯವಿರುವುದು ಸವಿಸ್ತಾರವಾಗಿ ಹೇಳಿ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ರತಿದೇವಿ, ನಾರಾದರೂ ಇಲ್ಲಿ ಬರೋದಕ್ಕೆ ಸುಮ್ಮನೆ ಹುಚ್ಚಿಳಿದ್ರು. ಹಾ ಅಮ್ಮ ತಾಯಿ, ಸ್ವಾಮಿ, ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ. ಅರತಿ ಕಮಲನ ಪುತ್ರಿ
ನಿನ್ನನ್ನು ಕೇಳೋದಕ್ಕೆ ದ್ರೌಪದಿಯು ನಿಮ್ಮ ತಂದೆಯ ಬಳಿಗೂ ಹೋಗಿದ್ದಾರೆ. ಹಾ. ನಿಮ್ಮ ತಂದೆಯು ಶ್ರೀಕೃಷ್ಣರು ನಿಂದಿಸಿದರು, ದ್ರೌಪದಿಯ ಪುರವನ್ನು ಬಿಟ್ಟು ಹೊರದಬ್ಬಿಸಿದರು. ಅದೇ ಸಮಯಕ್ಕೆ ನಾನು ಹೋಗಲಾಗಿ ಹಾ. ಈರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ದ್ರೌಪದಿ ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ಅದರೊಳಗೆ ನಮಗೆ ಜವ್ವವೆಲ್ಲವೂ ಬಿಟ್ಟು ಹೋಯಿತೆ. ಅಮ್ಮ ಮಗಳೇ, ಕಮಲ್ ರಾಜ, ನೀನು ಮನ್ಮಥನು ಗಂಡನೆಂಬುದು ಮರೆಯಬೇಡ. ಮನ್ಮಥನ ಗಂಡನೆಂಬುದು ಮರೆಯಬೇಡ. ನಾವು ಹೋಗಿ ಬರ್ತೇವೆ, ನನಗೆ ಅಪ್ಪಡಿಯನ್ನು ಕೊಡು. ನಿನ್ನ ಮಾತೇ ಆಗ್ಲಿ ನಾರದರೆ. ಕಮಲ್ ರಾಜ, ಕಮಲ್ ರಾಜ. ರಾಜನ ಬಳಿ ಹೋಗಿ ಹಾ, ಈ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡೋಣ. ಹಾ. ಅಪ್ಪ ಸಾರಥಿ, ಅಮ್ಮಯ್ಯ, ತಂದೆ ಬಳಿ ರಥವನ್ನು ಬಿಡುವಂತವನಾಗು ಸಾರಥಿ, ಅತಿ ಜಾಗ್ರತೆ. ಎಂತ ಆಗಲಿ ಜನನಿ. ಕಮಲ್ ರಾಜ, ಬರಪ್ಪ. ಅಮ್ಮ ಮಗಳೇ, ಅಪ್ಪಯ್ಯ, ನಮೋ ನಮೋ ಅಪ್ಪಯ್ಯ. ಎನ್ನ ಮುತ್ತು ಮೋಹದ ಮಗಳಾದ ಮಲ್ಲತಿ ದೇವಿ ಮಂಗಳವಾಗಲಿ. ನಿನ್ನ ಅರಮನೆಯನ್ನೇ ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ನಂದಿನಿ? ಚಂದನಿಂದ ತಿಳಿಸಿ ಬೇರೆ ಬೇಗನೆ. ಅಹೋ ತಂದೆ, ಅಮ್ಮ ನಂದಿನಿ. ಅರಮಂದಿರವನ್ನು ಬಿಟ್ಟು ಏಕೆ ಬಂದೆ ಎಂದು ಕೇಳಿದೆಯಲ್ಲ. ಹೌದಮ್ಮ ನಂದಿನಿ. ಮಹತ್ತರವಾದ ಕಾರಣವಿರುವುದರಿಂದಲೇ ಬಂದಿರುವೆನು. ಅದೇನು ಕಾರ್ಯವಿರುವುದು? ಅಪ್ಪಯ್ಯ, ಅಮ್ಮ ನಂದಿನಿ. ಹಿಂದೊಮ್ಮೆ ನನಗೇನೆಂದು ಮಾತು ಕೊಟ್ಟಿದ್ದೆ. ಅದೇನು ಮಗಳೇ? ಇಷ್ಟಪಟ್ಟವರನೊಂದಿಗೆ ಮದುವೆ ಮಾಡಿಕೊಡುವೆನೆಂದು ಹೇಳಿದ್ದೆ. ಸಹಜವಾಗಿ ಹೇಳಿದ್ರು ಅಮ್ಮಯ್ಯ. ಈಗ ನೋಡಿದರೆ ದ್ರೌಪದಿ ನಿನ್ನ ಬಳಿ ಕೇಳಲು ಬಂದರೆ ಮನ್ಮಥನಿಗೆ ಕೊಡುವುದಿಲ್ಲವೆಂದು ಹೇಳಿದೆಯಂತೆ. ಆ ಕೊಲ್ಲನ ಮಗನಿಗೆ ಮಗಳನ್ನು ಮಾತ್ರ ಕೊಡುವುದಿಲ್ಲ ಅಮ್ಮಯ್ಯ. ಅಪ್ಪಯ್ಯ, ಅಮ್ಮ ತಂಗಿ, ನಿನ್ನ ಮಗಳು ಸಂತೋಷದಿಂದ ಇರುವುದು ನಿನಗೆ ಮನಸ್ಸಿಲ್ಲವೇ ಅಪ್ಪಯ್ಯ? ಆ ಕೊಲ್ಲನ ಮಗನಿಗೆ ನಿನ್ನನ್ನು ಕೊಟ್ಟರೆ ನೀನೆಲ್ಲಿ ಸಂತೋಷದಿಂದ ಇರುವೆ ಅಮ್ಮಯ್ಯ. ಅಹೋ ಅಪ್ಪಯ್ಯ, ಅಮ್ಮ ಮಗಳೇ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಅಯ್ಯೋ ದೇವ. ಅಪ್ಪಯ್ಯ, ನನಗೆ ಕೇಳು ಅಯ್ಯೋ ದೈವವೇ, ಇದು ಎಂತ ನ್ಯಾಯವೇ? ನಿನ್ನ ಕೋಪವು ಎನ್ನ ಮನಕ್ಕೆ ತಾಪವು. ಪರಮ ಪತಿವ್ರತೆ ಪಾಂಚಾಲಿಯನು ಮನವನು ಅಪ್ಪಯ್ಯ, ಆ ಪರಮ ಪತಿವ್ರತೆಯಾದ ಪಾಂಚಾಲಿಯ ಕೇಳಲು ಬಂದರೆ ಬಾಯಿಗೆ ಬಂದಂತೆ ನಿಂದನೆ ಮಾಡಿರುವೆಯಲ್ಲ. ಆ ಕೊಲ್ಲನ ಮಗನಿಗೆ ನಿನ್ನನ್ನು ಕೊಡಿ ಎಂದು ಕೇಳಿದಲ್ಲ ಅಮ್ಮ ನಂದಿನಿ. ಅಪ್ಪಯ್ಯ, ನಂದಿನಿ, ಪತಿವ್ರತೆ ಪಾಂಚಾಲಿಯನು ಮನವನು ಕಲಿಸಿದೆಯೇನೋ. ಎಷ್ಟು ನೊಂದರ ಬಾಧದ
ಅಹೋ ಅಪ್ಪಯ್ಯ, ಅಮ್ಮ ನಂದಿನಿ, ಪರಮ ಪತಿವ್ರತೆಯಾದ ಪಾಂಚಾಲಿಯು ವರನನ್ನು ಕೀಳಲು ಸಲುವಾಗಿ ಮನೆಗೆ ಬಂದರೆ ಬಾಯಿಗೆ ಬಂದಂತೆ ನಿಂದನೆ ಮಾಡಿ ಕಳಿಸಿದೆಯಂತೆ ಅಪ್ಪಯ್ಯ. ಅಮ್ಮ ನಂದಿನಿ, ಎಂತಹ ಕಾರ್ಯವನ್ನು ಮಾಡಿದ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಆಗೋ ಎನ್ನ ಚಿನ್ನದ ಬೊಂಬೆಯಾದ ರತಿದೇವಿ ಮಗನಾದ ಮನ್ಮದನಿಗೆ ಕೊಡು ಎಂದು ಕೇಳಲು ಬಂದಾಗ ಎನ್ನ ಸಂಬಂಧವರಿಗೆ ಮಗಳನ್ನು ಕೊಡುವನೆಂದು ಹೇಳಿದರೆ ಆ ಮೂರ್ಖ ತುಂಬಿದ ಸಭೆಯಲ್ಲಿ ನಿಂತ ಬಾಯಿಗೆ ಬಂದಂತೆ ಮಾತನಾಡಿ ಸಭೆಯಲ್ಲಿ ರಂಬಾರತಿ ಮಾಡಲು ಎನ್ನ ಕೋಪ ನಿಂತಿಸಿದೆ. ಅಂತ ಬಂಡ ಮುಂಡೆಯ ದ್ರೌಪದಿಯ ಕೊಡುವ ನಮಗೆ ಏತಕ್ಕೆ ಬೇಕು ಮಗಳೇ? ಅಹೋ ಅಪ್ಪಯ್ಯ, ಅಮ್ಮ ನಂದಿನಿ, ನೀನು ಏನು ಹೇಳಿದರೂ ನಿನ್ನ ಕಾರ್ಯವನ್ನು ನಾನು ಒಪ್ಪುವುದಿಲ್ಲ ಅಪ್ಪಯ್ಯ. ಏತಕ್ಕೆ ಅಮ್ಮಯ್ಯ? ಅಹೋ ಜನಕ, ಅಮ್ಮ ಪುತ್ರಿ, ತಲೆಯನ ಗಂಡನು ನಿಜವೋ, ಉಳಿದ ಪುರುಷರು ತಂದೆ ಸಮಾನರು. ಅಪ್ಪಯ್ಯ, ಅಹೋ ಅಪ್ಪಯ್ಯ, ಅಮ್ಮ ನಂದಿನಿ, ಮನ್ಮಥನನ್ನು ಬಿಟ್ಟು ಅನ್ಯ ಪುರುಷನನ್ನು ಲಗ್ನವಾಗುವುದಿಲ್ಲ ಜನಕ. ಏತಕ್ಕೆ ಅಮ್ಮಯ್ಯ? ಅಹೋ ಜನಕ, ಅಮ್ಮ ಪುತ್ರಿ, ಮನ್ಮಥನೆಯನ ಗಂಡನು ನಿಜವೋ, ಉಳಿದ ಪುರುಷರು ತಂದೆ ಸಮಾನರು. ಮನ್ಮಥನೆಯನ ಗಂಡನು ನಿಜವೋ, ಉಳಿದ ಪುರುಷರು ತಂದೆ ಸಮಾನರು. ಬೇಗನೆ ಕರೆಸೋ ಪಾಂಚಾಲಿಯನು, ಬೇಗನೆ ಕರೆಸೋ ಪಾಂಚಾಲಿಯನು. ಹರಿಯ ಸುತನಿಗೆ ಕೊಡು ನೀರೆನ್ನನ, ಹರಿಯ ಸುತನಿಗೆ ಕೊಡು ನೀರೆನ್ನನ. ಆ ಅಧಮ ಗೊಲ್ಲನ ಮಗನಿಗೆ ನಿನ್ನನ್ನು ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ಅಮ್ಮಯ್ಯ. ಅಪ್ಪಯ್ಯ, ಅಂತ ಕಠೋರವಾದ ಮಾತುಗಳನ್ನು ಆಡಬೇಡ ಅಪ್ಪಯ್ಯ. ಅದು ಏತಕ್ಕೆ ಅಪ್ಪಯ್ಯ? ಅಮಾವಾಸ್ಯ ಕತ್ತಲಲ್ಲೂ ನೆರೆ ಬಾವಿಗೆ ಬಿದ್ದಂತೆ ಹುಣ್ಣಿಮೆ ಮೆಲ್ಲಕಲ್ಲಿ ನೆರೆ ಬಾವಿಗೆ ಬಿದ್ದ ಮಾನವನ್ ಮುಂಗಾರ ಮಗನಿಗೆ. ಕಮಲಗಂಧಿ, ಅಹೋ ಅಪ್ಪಯ್ಯ, ಏನು ಚೆನ್ನಾಗಿ ಹೇಳ. ಅಹೋ ಜನಕ, ಅವೋ ಪುತ್ರಿ, ಮನ್ಮಥನೆಯನ್ನ ಗಂಡನೆಂದು ನಾನು ನಿರ್ಧಾರ ಮಾಡಿರುವೆನು. ಹೌದೇನು ಪುತ್ರಿ? ಮನ್ಮಥನೆಯನ್ನ ಗಂಡನ ನಿಜವೂ, ಉಳಿದ ಪುರುಷರೆಲ್ಲರೂ ತಂದೆ ಸಮಾನರು. ಮನ್ಮಥನನ್ನು ಬಿಟ್ಟು ಅನ್ಯ ಪುರುಷನನ್ನು ಲಗ್ನ ಮಾಡಿಕೊಳ್ಳುವುದಿಲ್ಲ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಕಮಲಗಂಧಿ.